ಭಾವನೆಗಳ ಮಹಾಸಾಗರವಾದ ಕಟಕ ರಾಶಿಯವರೇ, 2025 ಈಗ ನಿಧಾನವಾಗಿ ಕೊನೆಯ ಹಂತದತ್ತೆ ಸಾಗುತ್ತಿದೆ. ಹೊಸ ವರ್ಷ 2026 ಬಾಗಿಲಲ್ಲಿ ನಿಂತಿದೆ. ಆದರೆ ಅದರ ಮುಂಚೆ ಈ 45 ದಿನಗಳು ನಿಮ್ಮ ಜೀವನದ ಅತ್ಯಂತ ಮುಖ್ಯ ಸಮಯವಾಗಲಿದೆ. ನಿಮ್ಮ ಮನಸ್ಸು ಕೇಳುತ್ತಿದೆ ಅಲ್ವೇ? ಏಕೆ ಇಷ್ಟು ಭಾವನೆಗಳು ಒಂದೇ ಸಮಯದಲ್ಲಿ ಬರುತ್ತಿವೆ? ಏಕೆ ಕೆಲವರು ದೂರವಾಗುತ್ತಿದ್ದಾರೆ? ಏಕೆ ಕೆಲ ಕನಸುಗಳು ವಿಳಂಬವಾಗುತ್ತಿವೆ? ಇವಕ್ಕೆಲ್ಲ ಕಾರಣವಿದೆ. ಈ ವಿಡಿಯೋದಲ್ಲಿ ನಿಮ್ಮ ಮನಸ್ಸಿನ ಆಳವನ್ನು ಸ್ಪರ್ಶಿಸುವ ಉತ್ತರಗಳು ಖಂಡಿತ ಸಿಗುತ್ತವೆ. ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮ ರಾಶಿಯ ಅಧಿಪತಿಯಾದ ಚಂದ್ರನನ್ನು ಹಾಗೂ ನಿಮ್ಮ ಅದೃಷ್ಟ ದೇವತೆಯಾದ ಪರಮಾತ್ಮ ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀ ಶಿವನ ಹೆಸರನ್ನು ಕಮೆಂಟ್ ಮಾಡುವುದರ ಮೂಲಕ ಪ್ರಾರಂಭ ಮಾಡೋಣ ಬನ್ನಿ. ನೀವು ಕಟಕ ರಾಶಿಗೆ ಸೇರಿದವರು, ನೀರು ತತ್ವದ ಪ್ರಬಲ ಪ್ರತಿನಿಧಿಗಳು. ನಿಮ್ಮ ಹೃದಯ ಭಾವನೆಯಿಂದ ತುಂಬಿರುತ್ತದೆ. ನೀವು ಪ್ರೀತಿಯಿಂದ, ಕಾಳಜಿಯಿಂದ, ನಿಷ್ಠೆಯಿಂದ ಬದುಕನ್ನು ಕಟ್ಟಿಕೊಳ್ಳುವವರು. ನಿಮ್ಮ ಸೌಮ್ಯ ಮಾತುಗಳು, ನಿಷ್ಕಪಟ ಹೃದಯ ಮತ್ತು ಪ್ರೀತಿ ತೋರಿಸುವ ಶಕ್ತಿ ಇವೆಲ್ಲವೂ ನಿಮ್ಮ ವೈಶಿಷ್ಟ್ಯ. ಆದರೆ ಈ ಭಾವನೆಗಳ ಅಲೆಗಳು ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಡುತ್ತವೆ. 2025 ನಿಮಗೆ ಭಾವನಾತ್ಮಕ ಪಾಠ ಕಲಿಸಿದ ವರ್ಷ. ಕೆಲವರಿಗೆ ಕುಟುಂಬದಲ್ಲಿ ಬದಲಾವಣೆಗಳು, ಸಂಬಂಧಗಳಲ್ಲಿ ಅಂತರ ಅಥವಾ ಪ್ರೀತಿಯಲ್ಲಿ ಅಸಮಾಧಾನ ಉಂಟಾದಿರಬಹುದು. ಆದರೆ ಇದೇ ಸಂದರ್ಭಗಳು ನಿಮ್ಮ ಒಳಗಿನ ಬಲವನ್ನು ಹೆಚ್ಚಿಸಿವೆ. ನೀವೀಗ ಇತರರ ಭಾವನೆಗಳನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುವವರೂ ಆಗಿದ್ದೀರಿ. ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸು ಕೆಲವೊಮ್ಮೆ ಅತಿ ಸಂವೇದನಶೀಲವಾಗುತ್ತದೆ. ಸಣ್ಣ ವಿಷಯಕ್ಕೂ ನೋವು, ಅಲ್ಪ ವಿಷಯಕ್ಕೂ ಕೋಪ. ಆದರೆ ಈ ಎಲ್ಲದಕ್ಕೂ ಹಿಂದಿರುವ ನಿಜ ನಿಮ್ಮ ನಿಷ್ಕಪಟ ಹೃದಯ. ನೀವು ಕೇವಲ ಪ್ರೀತಿಸಬೇಕೆಂದು ಬಯಸುವವರಲ್ಲ, ಪ್ರೀತಿಯಿಂದ ಬಾಳುವವರು ಹೌದು. ನಿಮ್ಮ ಕೋಪ ಕ್ಷಣಿಕ, ಆದರೆ ಪ್ರೀತಿ ಶಾಶ್ವತ. ನೀವು ಯಾರಿಗಾದರೂ ಹೃದಯದಿಂದ ನಂಬಿಕೆ ಇಟ್ಟರೆ ಅದನ್ನು ಮುರಿಯುವುದು ಅಸಾಧ್ಯ. ಆದರೆ ಇದೇ ನಂಬಿಕೆ ಕೆಲವೊಮ್ಮೆ ಮೋಸಕ್ಕೆ ಕಾರಣವಾಗುತ್ತದೆ. ಜನರು ನಿಮಗೆ ನೋವು ನೀಡಿದರೂ ನೀವು ಮತ್ತೆ ನಂಬುವ ಶಕ್ತಿ ಹೊಂದಿರುವಿರಿ. ಇದು ನಿಮ್ಮ ದಿವ್ಯ ಗುಣ. 2025ರಲ್ಲಿ ಕೆಲ ಕಷ್ಟಗಳು ಬಂದಿರಬಹುದು. ಕೆಲಸದ ಸ್ಥಳದಲ್ಲಿ ವಿಳಂಬ, ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತ ಅಥವಾ ಕುಟುಂಬದ ಒತ್ತಡ. ಆದರೆ ಈ ವರ್ಷವೂ ನಿಮಗೆ ಒಂದು ದೊಡ್ಡ ಪಾಠ ನೀಡಿದೆ. ಯಾವುದೇ ಪರಿಸ್ಥಿತಿಯಲ್ಲೂ ಮನಸ್ಸನ್ನು ಶಾಂತವಾಗಿರಿಸಬೇಕು. ನೀವು ಕಲಿತಿದ್ದೀರಿ, ಕಣ್ಣೀರಿನ ಹಿಂದೆಯೇ ಶಕ್ತಿ ಇದೆ, ನೋವಿನ ಹಿಂದೆಯೇ ಬೆಳಕಿದೆ. ನಿಮ್ಮ ಬುದ್ಧಿ ಶಾಂತ ಚಿಂತನೆಗೆ ತಕ್ಕದ್ದು. ನೀವು ನೇರವಾಗಿ ಮಾತನಾಡದವರಾಗಿರಬಹುದು, ಆದರೆ ನಿಮ್ಮ ಮನಸ್ಸು ಎಲ್ಲವನ್ನೂ ನೋಡುವುದು, ಅಳೆಯುವುದು, ಅರ್ಥ ಮಾಡಿಕೊಳ್ಳುವುದು. ನೀವು ಕಾರ್ಯಗಳಲ್ಲಿ ನಿಧಾನವಾಗಿ ನಡೆಯುವವರು, ಆದರೆ ಅತ್ಯಂತ ನಿಖರವಾಗಿ ಕೆಲಸ ಮುಗಿಸುವವರು. 2025ರ ಗ್ರಹಸ್ಥಿತಿಯ ಪ್ರಭಾವದಿಂದ ಕೆಲ ಕಾಲ ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲ ಉಂಟಾದರೂ ಈಗ ಚಂದ್ರನ ಶಕ್ತಿ ನಿಧಾನವಾಗಿ ನಿಮಗೆ ಸ್ಥಿರತೆ ತರುತ್ತಿದೆ. ನಿಮ್ಮ ಮನಸ್ಸು ತುಂಬ ಆಳವಾದದ್ದು, ಇತರರು ಅದನ್ನು ಅರ್ಥ ಮಾಡಿಕೊಳ್ಳಲು ಅಸಾಧ್ಯ. ನೀವು ಕಷ್ಟದಲ್ಲಿರುವಾಗಲೂ ಮುಖದಲ್ಲಿ ನಗು ಇಡುತ್ತೀರಿ. ಈ ನಗು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯ ಚಿಹ್ನೆ. ಕಾಲದ ಪಾಠಗಳಿಂದ ನೀವು ಅಂತರಂಗದಲ್ಲಿ ಬದಲಾಗಿದ್ದೀರಿ. ಈಗ ನಿಮ್ಮ ಮನಸ್ಸು ಹೆಚ್ಚು ಜಾಗೃತವಾಗಿದೆ, ಬುದ್ಧಿ ಹೆಚ್ಚು ಪರಿಪಕ್ವವಾಗಿದೆ. ಆರ್ಥಿಕ ದೃಷ್ಟಿಯಿಂದ ಈ ವರ್ಷವು ಸ್ಥಿರತೆ ತರಲು ನಿಧಾನವಾಗಿ ಪ್ರಾರಂಭಿಸಿದೆ. ಆರಂಭದಲ್ಲಿ ಒತ್ತಡವಿದ್ದರೂ ಕೊನೆಯ ತಿಂಗಳುಗಳಲ್ಲಿ ಬೆಳವಣಿಗೆ ಗುರುತುಗಳು ಸ್ಪಷ್ಟವಾಗುತ್ತಿವೆ. ಕುಟುಂಬದಲ್ಲಿಯೂ ಸಹ ಅಂತರ ಬಿಟ್ಟು ಹೋದವರು ಮತ್ತೆ ಹತ್ತಿರ ಬರುವ ಸಾಧ್ಯತೆ ಇದೆ. ನಿಮ್ಮ ಪ್ರೀತಿ, ಕಾಳಜಿ, ತಾಳ್ಮೆ ಇವೆಲ್ಲವೂ ನಿಮ್ಮ ಸಂಬಂಧಗಳಲ್ಲಿ ಹೊಸ ಬೆಳಕು ತರಲಿವೆ. ಆರೋಗ್ಯದ ದೃಷ್ಟಿಯಿಂದ ಚಂದ್ರನ ಪ್ರಭಾವದಿಂದ ಕೆಲವರಿಗೆ ಮನೋಒತ್ತಡ ಅಥವಾ ನಿದ್ರಾಹೀನತೆ ಕಂಡುಬಂದಿರಬಹುದು. ಆದರೆ ನೀರು ತತ್ವದ ಶಾಂತ ಚಟುವಟಿಕೆಗಳು, ಧ್ಯಾನ, ಸಂಗೀತ, ಪ್ರಾರ್ಥನೆ ಇವುಗಳು ನಿಮಗೆ ಮತ್ತೆ ಸಮತೋಲನ ತರುತ್ತವೆ. ಕಟಕ ರಾಶಿಯವರು ಯಾವುದೇ ಕೆಲಸವನ್ನು ಭಾವನೆಯಿಂದಲೇ ಮಾಡುತ್ತಾರೆ. ಅದಕ್ಕಾಗಿಯೇ ನೀವು ಕಲಾವಿದ, ಸೇವಕ, ನಾಯಕ ಅಥವಾ ತಾಯಿಯಂತೆ ಹೃದಯ ಹೊಂದಿರುವವರು. ನೀವು ಸುತ್ತಮುತ್ತಲಿನವರ ನೋವನ್ನು ನಿಮ್ಮದಾಗಿ ಅನುಭವಿಸುವವರು. ಈ ಸಂವೇದನೆ ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ದೈವಿ ಶಕ್ತಿ. 2025ರಲ್ಲಿ ನೀವು ಕಲಿತಿದ್ದೀರಿ, ಎಲ್ಲರೂ ನಿಮ್ಮಂತೆಯೇ ಶುದ್ಧ ಮನಸ್ಸಿನವರಲ್ಲ. ಆದರೆ ಈ ಅರಿವು ನಿಮ್ಮ ಕಠಿಣತೆ ಹೆಚ್ಚಿಸಲ್ಲ, ಬದಲಾಗಿ ನಿಮ್ಮ ವಿವೇಕ ಹೆಚ್ಚಿಸಿದೆ. ಈಗ ನೀವು ಎಲ್ಲಿ ಭಾವನೆ ಬೇಕು, ಎಲ್ಲಿ ಮೌನ ಬೇಕು ಎಂಬುದನ್ನು ತಿಳಿದಿದ್ದೀರಿ. ನೀವು ಕಟಕ ರಾಶಿಯವರು. ಭಾವನೆಗಳ ಶಕ್ತಿ, ಪ್ರೀತಿಯ ಪ್ರತಿ, ತಾಳ್ಮೆಯ ಪರಿಪೂರ್ಣ ಉದಾಹರಣೆ. ನಿಮ್ಮ ಜೀವನದ ಬದಲಾವಣೆಗಳು ನಿಷ್ಕಾರಣವಲ್ಲ. ಚಂದ್ರನ ಬೆಳಕಿನಂತೆ ನೀವು ಕೆಲವೊಮ್ಮೆ ಮಂಕವಾದರೂ ಮತ್ತೆ ಬೆಳಗುವಿರಿ, ಇನ್ನೂ ಹೆಚ್ಚು ಕಿರಣಗಳೊಂದಿಗೆ. ನಿಮ್ಮ ಮುಂದಿನ ದಾರಿ ಸ್ಪಷ್ಟವಾಗಿದೆ. 2026 ನಿಮಗೆ ಆತ್ಮಶಕ್ತಿ, ಆರ್ಥಿಕ ಸ್ಥಿರತೆ ಮತ್ತು ಭಾವನಾತ್ಮಕ ಸಮತೋಲನದ ವರ್ಷವಾಗಲಿದೆ. ಈ ವರ್ಷ ಕಲಿತ ಪಾಠಗಳನ್ನು ಹೃದಯದಲ್ಲಿಟ್ಟುಕೊಳ್ಳಿ, ಆದರೆ ನೋವನ್ನಲ್ಲ. ಯಾಕೆಂದರೆ ನಿಮ್ಮ ಹೃದಯವೇ ನಿಮ್ಮ ದಾರಿ ತೋರಿಸುವ ದೀಪ. ಕಟಕ ರಾಶಿಯವರೇ, ಭಾವನಾತ್ಮಕತೆ, ಕರ್ತವ್ಯಬೋಧ, ಕರುಣೆ ಇವು ನಿಮ್ಮ ಜೀವಶಕ್ತಿ. ನಿಮ್ಮ ಹೃದಯದ ತೂಕ, ಇತರರ ನೋವು ನೋಡುವ ಹೃದಯ ಮತ್ತು ನಿಮ್ಮ ರಕ್ಷಕ ಸ್ವಭಾವ ಇವು ಎಲ್ಲರಿಗೂ ಪ್ರೇರಣೆಯಾಗಿವೆ.
ಈಗೋ 2026 ಬರುವ ಮೊದಲು ಉಳಿದಿರುವ ಈ 45 ದಿನಗಳು ನಿಮ್ಮ ಜೀವನದ ಆಂತರಿಕ ಶುದ್ಧೀಕರಣದ ಅವಧಿ. ಮನಸ್ಸು, ಭಾವನೆ ಮತ್ತು ದೃಷ್ಟಿಕೋನ 3 ಕ್ಷೇತ್ರಗಳಲ್ಲಿಯೂ ಬದಲಾವಣೆಯಾಗಲಿದೆ. ಈ ಪವಿತ್ರ ಸಮಯವನ್ನು ಶುಭಶಕ್ತಿಯಿಂದ ಪ್ರಾರಂಭಿಸಲು ನಿಮ್ಮ ರಾಶಿಯ ಅಧಿಪತಿ ಚಂದ್ರದೇವರ ಆಶೀರ್ವಾದಕ್ಕಾಗಿ ಓಂ ಚಂದ್ರಾಯ ನಮಃ ಎಂದು ಕಾಮೆಂಟ್ನಲ್ಲಿ ಬರೆಯಿರಿ. ಚಂದ್ರ. ಈ ಅವಧಿಯ ಚಲನೆಗಳು ಮತ್ತು ಪರಿಣಾಮಗಳು. ಚಂದ್ರನು ಈ 45 ದಿನಗಳಲ್ಲಿ ಧನಿಷ್ಠ ಮತ್ತು ಪೂರ್ವ ಭಾದ್ರ ನಕ್ಷತ್ರಗಳ ಮಾರ್ಗದ ಮೂಲಕ ಪ್ರವಾಸ ಮಾಡುತ್ತಾನೆ. ಇದರಿಂದ ಮನಸ್ಸಿನಲ್ಲಿ ಚಂಚಲತೆ ಮತ್ತು ಆಳವಾದ ಆತ್ಮ ಪರಿಶೀಲನೆ ಮೂಡುತ್ತದೆ. ಸೂರ್ಯನು ಧನುಸ್ಸಿನಿಂದ ಮಕರ ರಾಶಿಗೆ ಚಲಿಸುವುದರಿಂದ ಕಾರ್ಯಕ್ಷೇತ್ರದ ಹೊಣೆಗಾರಿಕೆಗಳು ಹೆಚ್ಚಾಗುತ್ತವೆ. ಶುಕ್ರ ಮತ್ತು ಮಂಗಳನ ಸಂಯೋಜನೆ ನಿಮ್ಮ ಸಂಬಂಧ ಮತ್ತು ಭಾವನೆಯಲ್ಲಿ ತೀವ್ರತೆ ತರುತ್ತದೆ. ಪ್ರೀತಿ, ಕೋಪ, ಕಾಳಜಿ ಎಲ್ಲವೂ ಒಂದೇ ವೇಳೆ ಹೆಚ್ಚಾಗುವ ಸಂದರ್ಭ. ಬುಧನು ಶನಿ ದೃಷ್ಟಿಯ ಅಡಿಯಲ್ಲಿರುವುದರಿಂದ ಆಲೋಚನೆಗೆ ಸ್ಥಿರತೆ ಬರಬಹುದು. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು 3 ಬಾರಿ ಯೋಚಿಸಿ. ಮೊದಲ ಎಚ್ಚರಿಕೆ: ಭಾವನಾತ್ಮಕ ತೂಕವನ್ನು ಬಿಡಿ. ಕಟಕ ರಾಶಿಯವರು ಹೃದಯದ ಮಾತು ಕೇಳುತ್ತಾರೆ, ಆದರೆ ಈ ಅವಧಿಯಲ್ಲಿ ಅತಿಯಾದ ಭಾವನೆಗಳಿಂದ ತಪ್ಪು ನಿರ್ಧಾರ ಆಗಬಹುದು. ಯಾರಿಗಾದರೂ ನೋವಾಯಿತು ಎಂದು ಭಾವಿಸಿ ತಮ್ಮ ಶಾಂತಿಯನ್ನು ಕಳೆದುಕೊಳ್ಳಬೇಡಿ. ಚಂದ್ರನ ಚಲನೆಯಿಂದ ಮನಸ್ಸು ಏರಿಳಿತ ಅನುಭವಿಸುತ್ತದೆ. ಹಗುರವಾದ ಸಂಗೀತ, ಧ್ಯಾನ ಮತ್ತು ಜಲತತ್ವದ ಸಂಪರ್ಕ, ಉದಾಹರಣೆಗೆ ನದಿ ಅಥವಾ ನೀರಿನ ಬಳಿ ಸಮಯ ಕಳೆಯುವುದು, ನಿಮಗೆ ಶಾಂತಿ ನೀಡುತ್ತದೆ. ಎರಡನೇ ಎಚ್ಚರಿಕೆ: ಕುಟುಂಬದ ಒತ್ತಡವನ್ನು ಹೃದಯಕ್ಕೆ ತೆಗೆದುಕೊಳ್ಳಬೇಡಿ. ಶುಕ್ರ ಮತ್ತು ಮಂಗಳನ ಪ್ರಭಾವದಿಂದ ಕುಟುಂಬ ವಿಷಯಗಳಲ್ಲಿ ಸಣ್ಣ ಅಸಮಾಧಾನಗಳು ಹೆಚ್ಚಾಗಬಹುದು. ಮಾತಿನ ಮೃದುತ್ವ ಉಳಿಸಿಕೊಳ್ಳಿ. ಹಿರಿಯರ ಮಾತು ಕೇಳಿ. ಪ್ರತಿಯೊಂದು ವಿವಾದವನ್ನು ಶಾಂತವಾಗಿ ನಿರ್ವಹಿಸಿ. ಮೌನದಲ್ಲಿ ಪರಿಹಾರ ಸಿಗುತ್ತದೆ. ಕಾರ್ಯಕ್ಷೇತ್ರದಲ್ಲಿ ಸೂರ್ಯನ ಚಲನೆಯಿಂದ ಹೊಸ ಹೊಣೆಗಾರಿಕೆಗಳು ಬರುವುದು ಖಚಿತ. ಕೆಲಸದ ಒತ್ತಡ ಹೆಚ್ಚಾದಲು ನೀವು ತಾಳ್ಮೆಯಿಂದ ಇರಬೇಕು. ಹೊಸ ವರ್ಷದಲ್ಲಿ ನೀವು ಪಡೆದ ಈ ಅನುಭವವೇ ದೊಡ್ಡ ಅವಕಾಶಗಳಿಗೆ ಬಾಗಿಲು ತೆರೆದಿಡುತ್ತದೆ. ಹೊಸ ಯೋಜನೆ ರೂಪಿಸಲು ಈ ಸಮಯ ಸೂಕ್ತ. ಸಹೋದ್ಯೋಗಿಗಳಲ್ಲಿ ಅಸಹಕಾರ ಕಂಡರೂ ಧೈರ್ಯ ಕಳೆದುಕೊಳ್ಳಬೇಡಿ. ಶನಿಯ ದೃಷ್ಟಿ ಶ್ರಮಕ್ಕೆ ಫಲ ನೀಡುತ್ತದೆ. ಹಣಕಾಸು. ಬುಧನ ಸ್ಥಿತಿ ಲಾಭದ ಭಾವದಲ್ಲಿರುವುದರಿಂದ ಧನದ ಪ್ರವಾಹ ನಿಧಾನವಾಗಿ ಸ್ಥಿರಗೊಳ್ಳುತ್ತದೆ. ಹಳೆಯ ಬಾಕಿಗಳು ತೆರೆಯಬಹುದು ಅಥವಾ ನೀವು ನಿರೀಕ್ಷಿಸದ ಸ್ಥಳದಿಂದ ಹಣಕಾಸು ಸಹಾಯ ದೊರೆಯಬಹುದು. ಆದರೆ ಚಂದ್ರನ ಏರಿಳಿತದಿಂದ ಮನಸ್ಸು ಅತಿಯಾದ ಖರ್ಚಿಗೆ ಪ್ರೇರೇಪಿಸಬಹುದು. ಸಂಗ್ರಹ ಮತ್ತು ನಿಯಂತ್ರಣ ಎರಡೂ ಅತ್ಯಂತ ಮುಖ್ಯ. ಸಂಬಂಧ. ಶುಕ್ರನ ಚಲನೆ ಪ್ರೀತಿ ಸಂಬಂಧಕ್ಕೆ ತೀವ್ರತೆ ತರುತ್ತದೆ. ಹೃದಯದ ಮಾತು ಹೇಳಲು ಹಿಂಜರಿಯಬೇಡಿ, ಆದರೆ ಸಮಯ ನೋಡಿ. ಹೊಸ ಪ್ರೀತಿ ಅರಳುವ ಸಾಧ್ಯತೆ ಇದೆ, ಆದರೆ ಅದು ಪರೀಕ್ಷೆ ಹಂತದಿಂದ ಹಾದು ಹೋಗಬೇಕು. ಕುಟುಂಬದ ಪ್ರೀತಿ ಮತ್ತು ಬೆಂಬಲದಿಂದ ನೀವು ಆಳವಾದ ಶಾಂತಿಯನ್ನು ಅನುಭವಿಸುತ್ತೀರಿ. ಆರೋಗ್ಯ. ಚಂದ್ರನ ಏರಿಳಿತದಿಂದ ನಿದ್ರೆ ಅಸ್ಥಿರವಾಗಬಹುದು. ಮಸಾಲೆ, ತೈಲಯುಕ್ತ ಆಹಾರ ಕಡಿಮೆ ಮಾಡಿ, ನೀರಿನ ಪ್ರಮಾಣ ಹೆಚ್ಚಿಸಿ. ತಲೆ ಮತ್ತು ಹೊಟ್ಟೆಯ ಆರೋಗ್ಯಕ್ಕೆ ವಿಶೇಷ ಗಮನ ಕೊಡಿ. ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಕೆಲವು ಕ್ಷಣ ಆಕಾಶವನ್ನು ನೋಡುವುದು ಚಂದ್ರನ ಶಕ್ತಿಯ ಸಮತೋಲನಗೊಳಿಸುತ್ತದೆ. ಆಧ್ಯಾತ್ಮಿಕವಾಗಿ ಈ ಅವಧಿ ತೀವ್ರ ಶುದ್ಧೀಕರಣದ ಸಮಯ. ಪ್ರತಿ ಸೋಮವಾರ ಹಾಲು ಅಥವಾ ಬಿಳಿ ಹೂವಿನ ದಾನ ಶುಭಕರ. ಓಂ ನಮಃ ಶಿವಾಯ ಜಪದಿಂದ ಚಂದ್ರನ ಅಶಾಂತಿ ಶಾಂತವಾಗುತ್ತದೆ. ಧ್ಯಾನ ಮಾಡುವಾಗ ಚಂದ್ರನ ಬೆಳಕು ಕಣ್ಮುಂದೆ ಇಟ್ಟಂತೆ ಕಲ್ಪಿಸಿ. ಇದು ಮನಸ್ಸನ್ನು ನಿಶ್ಚಲಗೊಳಿಸುತ್ತದೆ. ಮನಸ್ಸಿನ ಮಟ್ಟದಲ್ಲಿ ಚಂದ್ರನ ಚಲನೆಯಿಂದ ಭಾವನೆಗಳು ತೀವ್ರವಾಗುತ್ತವೆ. ಹಳೆಯ ನೋವುಗಳು ಮೇಲಕ್ಕೆ ಬರುತ್ತವೆ, ಆದರೆ ಅವು ನಿವಾರಣೆಯಾಗಲು ಇದೇ ಸೂಕ್ತ ಸಮಯ. ಕ್ಷಮಿಸಿರಿ, ಬಿಡಿರಿ, ಮುಂದಿನ ವರ್ಷ ಹೊಸ ಹೃದಯದಿಂದ ಸ್ವಾಗತಿಸಿರಿ. ಅತ್ಯಂತ ಪ್ರಮುಖ ತಯಾರಿ: ನಿಮ್ಮ ಮನಸ್ಸಿನ ಗುರಿಗಳನ್ನು ಬರೆಯಿರಿ. 2026 ಪ್ರಾರಂಭದ ವೇಳೆಗೆ ಯಾವ ದಿಕ್ಕಿಗೆ ಸಾಗಬೇಕು ಎಂಬ ಸ್ಪಷ್ಟ ಚಿತ್ರಣ ತಯಾರಾಗಲಿ. ನಿಮ್ಮ ಹೃದಯದ ಶಕ್ತಿ ಮತ್ತು ಚಂದ್ರನ ಶಾಂತಿ ಒಂದಾದಾಗ ಅಸಾಧ್ಯವೆಂಬುದೇ ಇಲ್ಲ. ಈ 45 ದಿನಗಳ ಫಲಗಳು: ಮನಸ್ಸಿನ ತೂಕ ಕಡಿಮೆಯಾಗುವುದು, ಹಳೆಯ ಸಮಸ್ಯೆಗಳು ಶಮನವಾಗುವುದು, ಕುಟುಂಬದಲ್ಲಿ ಸಂತೋಷದ ವಾತಾವರಣ, ಹಣಕಾಸಿನಲ್ಲಿ ಸುಧಾರಣೆ ಮತ್ತು ಆತ್ಮಶಾಂತಿ ಅನುಭವ. 2026 ಪ್ರಾರಂಭದ ವೇಳೆಗೆ ನಿಮ್ಮ ಹೃದಯ ಹಗುರವಾಗಿರುತ್ತದೆ, ದೃಷ್ಟಿ ಸ್ಪಷ್ಟವಾಗುತ್ತದೆ ಮತ್ತು ಹೊಸ ಶಕ್ತಿ ನಿಮ್ಮೊಳಗೆ ಹರಿಯುತ್ತದೆ. ನೀವು ಮಾಡಿದ ಪ್ರಾರ್ಥನೆಗಳ ಫಲ ದೀರ್ಘವಾಗಿ ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ಕಟಕ ರಾಶಿಯವರೇ, ನೀರಿನಂತೆ ಶಾಂತವಾಗಿರಿ. ಬಿರುಗಾಳಿ ಎಷ್ಟೇ ಬಲವಾದರೂ ನೀರು ತನ್ನ ಮಾರ್ಗ ಕಂಡುಕೊಳ್ಳುತ್ತದೆ. ಈ ಅವಧಿಯಲ್ಲಿ ಶಾಂತಿ, ಪ್ರೀತಿ, ಸಹನೆ ಮತ್ತು ವಿಶ್ವಾಸ ಇವು ನಿಮ್ಮ 4 ಕವಚಗಳಾಗಲಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ಲಭ್ಯವಿರುತ್ತವೆ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ,
ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.